ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಫಿ ಕುಡಿಬೇಕು, ಆವಾಗಲೇ ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬೇಕಾಗುವ ಎನರ್ಜಿ ಸಿಗೋದು. ಈ ಸಲ ನಾನು ಊರಿಂದ ಬರಬೇಕಾದ್ರೆ ಈ ಚಾಪರ್ ತೊಗೊಂಡು ಬಂದೆ. ಇದರಲ್ಲಿ ವೆಜಿಟೇಬಲ್ ಚಾಪ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಕೆಲವೊಮ್ಮೆ ಅರ್ಜೆಂಟಲ್ಲಿ ಯಾವುದಾದ್ರೂ ರೆಸಿಪಿ ಮಾಡೋದಾದರೆ ನಾನು ಇದೇ ಚಾಪರ್ ಯೂಸ್ ಮಾಡೋದು. ಇದು ನನ್ನ ಬರ್ತ್ಡೇ ವ್ಲಾಗ್. ಬೆಳಿಗ್ಗೆ ಫಸ್ಟ್ ಎದ್ದು ಕಾಫಿ ಮಾಡಿಬಿಟ್ಟು ಇವಾಗ ನಾನು ಟೊಮೆಟೊ ರೈಸ್ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ಈ ರೆಸಿಪಿಯನ್ನು ನಾನು ಫುಲ್ಲಾಗಿ ತೋರಿಸೋದಿಲ್ಲ, ಆದರೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೇನೆ. ಇದು ಎಕ್ಸಾಕ್ಟ್ ರೆಸಿಪಿ ಅಂತಲ್ಲ, ಇದು ನನ್ನ ಓನ್ ರೆಸಿಪಿ. ನನಗೆ ಯಾವ ರೀತಿ ಆಗುತ್ತೆ, ನಮ್ಮನೇಲಿ ಯಾವ ರೀತಿ ತಿಂತಾರೆ ಆ ರೀತಿ ಮಕ್ಕಳಿಗೆ ಇಷ್ಟ ಆಗೋ ಥರ ನಾನೊಂದು ಟೊಮೆಟೊ ರೈಸ್ ರೆಸಿಪಿ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ಯಾವಾಗಲೂ ಮಾಡೋ ಥರ ಬ್ರೇಕ್ಫಾಸ್ಟ್ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂತ ಹೇಳಿ ನಾನು ಟೊಮೆಟೊ ರೈಸ್ ಮಾಡುವ ಅಂತ ಅಂದ್ಕೊಂಡೆ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಕ್ಕಳು ನನಗೆ ಬರ್ತ್ಡೇ ವಿಶ್ ಮಾಡೋದನ್ನು ಮತ್ತು ಅವರು ನನಗೆ ಯಾವ ಬರ್ತ್ಡೇ ಗಿಫ್ಟ್ ತಂದಿದ್ದಾರೆ ಅದೆಲ್ಲ ತೋರಿಸ್ತೇನೆ. ಇವಾಗ ನನ್ನ ಟೊಮೆಟೊ ರೈಸ್ ರೆಡಿ ಆಯಿತು, ವಿಶಿಲೆಲ್ಲ ಹೋಯಿತು. ಇವಾಗ ತೋರಿಸ್ತೇನೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಹೇಗೆ ಬರುತ್ತೋ ಅಂತ ಅಂದ್ಕೊಳ್ತಾ ಇದ್ದೆ, ಬರ್ತ್ಡೇ ದಿನ ಎಲ್ಲ ಹಾಳಾಗದಿದ್ದರೆ ಸಾಕು ಅಂತ. ಪರವಾಗಿಲ್ಲ, ಸ್ಯಾಟಿಸ್ಫೈಡ್ ಅನ್ನೋ ಥರ ಬಂದಿದೆ. ನಾವು ಟೊಮೆಟೊ ರೈಸ್ ಯೋಗರ್ಟ್ ಜೊತೆ ತಿನ್ನೋದು. ನಾವೀಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ. ನಾವು ಜಾಸ್ತಿ ನೆಲದ ಮೇಲೆ ಕೂತೆ ಊಟ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದೆಲ್ಲ. How is the breakfast, Tosti? Very good. I like it. ಏಡಾನ್ ಏನು ಮಾತಾಡೋದಿಲ್ಲ. I love you, Mom. Everything here. I love Mom. I love Mom. Here. Then your birthday. Thank you. Welcome. Good boy. Mom is 34 years old. Finish sleep? 35. What 35? 34. Happy birthday. ಥ್ಯಾಂಕ್ ಯು ಬಂಗಾರ. ಹಂಗೆ ನೋಡಿ ಗುಡಿಸೋದು. ನಿನ್ನೆ ನಾನು ಇವರ ಹತ್ರ ಟಿಶ್ಯೂ ತನ್ನಿ ಅಂತ ಹೇಳಿ ಇಲ್ಲೇ ಒಂದು ಕೆಳಗಡೆ ಅಂಗಡಿ ಇದೆ, ಕಳಿಸಿದ್ದೆ ಆಯಿತಾ. ನನ್ನ ತಮ್ಮನೊಟ್ಟಿಗೆ ಕಳಿಸಿದ್ದೆ. ಟಿಶ್ಯೂ ತೊಗೊಂಡು ಬಂದಿದ್ದಾರೆ. ಅದರೊಟ್ಟಿಗೆ ನೋಡಿ ಇದೊಂದು, ಮತ್ತು ನೋಡಿ ಇದರಲ್ಲಿ ಎರಡಿದೆ, ತೆಗಿಲಿಕ್ಕೆ ಆಗ್ತಾಯಿಲ್ಲ. ಇದು ನನ್ನ ಬರ್ತ್ಡೇಗೆ ಗಿಫ್ಟ್ ಅಂತೆ. ಮತ್ತು ಇದು ಅಮ್ಮನಿಗೆ ಗುಡಿಸ್ಲಿಕ್ಕೆ ಈಸಿ ಆಗಲಿ ಅಂತ ತೊಗೊಂಡು ಬಂದಿದ್ದಾರೆ ಅವರಿಗೆ. ಎಂತ ಎಷ್ಟು ಒಳ್ಳೆ ಮಕ್ಕಳು ನೋಡಿ ಪಾಪ. ಅದಕ್ಕೆ ಹೇಳಿದೆ, ತೊಗೊಂಡು ಬಂದಿದ್ದೀರಲ್ಲ ಈಗ ನೀವೇ ಗುಡಿಸಿ, ಇನ್ನೂ ಕೂಡ ಈಸಿ ಆಗ್ತದೆ ನನಗೆ ಅಂತ. ಗಿಫ್ಟ್ ಅವಲೆದಿದ್ವಲೆ ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಜೆ ಅಲ್ಲ ಪಾರ್ಟಿ. ಇಲ್ಲಿ ನೋಡಿ ನನ್ನ ಬರ್ತ್ಡೇ ಕೇಕ್. स्टार्ट कर. ಆಡು ಆಡು ಮಮ್ಮ ಆಗದಿ ಕೇಕ್ ಇದು ಕೂಡ ಮೇಕಪ್ ಬಾಲ್ ಪಡ್ಚ ಎಲ್ಲ ಮೇಕಪ್ ಎಲ್ಲ ಹಾಳಾಯ್ತಲ್ಲ. ಮೊದಲೇ ಲೇಟ್ ಆಗ್ತಾಯಿದೆ ಇಲ್ಲಿ, ಇನ್ನು 1 ಗಂಟೆ ಅದಕ್ಕೆ.
ಈಗ ನನಗೆ ಅದು ಕೇಕ್ ತಿನ್ಬಿಡುವ. ಇವಾಗ ನೋಡಿ ಇಲ್ಲಿ ಏಡನ್ ಕೇಕ್ ತಿನ್ನಿಸುವಾಗ ಅಬ್ಸರ್ವ್ ಮಾಡಿ, ಅವನು ಕೇಕ್ ಬಿಸಾಕಿ ಹೋದ. ಯಾಕಂದರೆ ಅವನ ಬೆರಳಿದೆಯಲ್ವ, ಅದು ನಮ್ಮ ಬಾಯಿಗೆಲ್ಲ ಟಚ್ ಆಗಬಾರ್ದು, ಅದಕ್ಕೋಸ್ಕರ ಅವನು ಬಿಸಾಕೋದು. ಇಲ್ಲಿ ನಾನು ನನ್ನ ತಮ್ಮನಿಗೆ ಕೇಕ್ ತಿನ್ನಿಸ್ತಾ ಇದ್ದೇನೆ. ಇವನು ಕೂಡ ನನ್ನ ಮುಖಕ್ಕೆ ಎಲ್ಲ ಲೇಪನ ಮಾಡಿದ. ಇಲ್ಲಿ ಆಸ್ಟಿನ್ ನನ್ನ ಮುಖಕ್ಕೆ ಕೇಕ್ ಹಚ್ಚಬೇಕು ಅಂತ 2ನೇ ಸಲ ಕೇಕ್ ಕೊಡೋಕ್ಕೆ ಬಂದಿದ್ದಾನೆ. ಕೇಕ್ ತಿಂದಾದ್ಮೇಲೆ ಕ್ಯಾಮಲ್ ರೈಡ್ ಅಂತೆ ಇವರದು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ನಾವು ಹೊರಗಡೆ ಊಟಕ್ಕೆ ಅಂತ ಹೊರಟಿದ್ದೇವೆ. ಇವರಿಲ್ಲಿ ಮ್ಯಾಪಲ್ಲಿ ಲೊಕೇಶನ್ ನೋಡ್ತಾ ಇದ್ದಾರೆ, ಎಷ್ಟು ಗಂಟೆ ಇದೆ, ಯಾವ ರೋಡಲ್ಲಿ ಹೋಗಬೇಕು ಅಂತ. ಇಲ್ಲಿ ಮೇನ್ ನಾವು ಟ್ರಾಫಿಕ್ ನೋಡಬೇಕು. 2-3 ರೋಡ್ ಇರ್ತದೆ, ಯಾವುದು ಏನಂತಾರೆ ಫಾಸ್ಟ್ ರೀಚ್ ಆಗ್ತದೆ ಆ ರೋಡಲ್ಲಿ ಹೋಗೋದು. ನಮ್ಮ ಮಕ್ಕಳು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬಾಡಿ ಗಾರ್ಡ್ಸ್ ಎಲ್ಲ ಇಲ್ಲಿ ಕೆಳಗಡೆ ನಿಂತಿದ್ರು. ಈಗ ಇಲ್ಲಿ ಕೆಳಗಡೆ ಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ತುಂಬ ಗಾಳಿ ಇದೆ, ಮಳೆ ಬರೋ ಥರ ಇದೆ. ಆವಾಗ ಸ್ವಲ್ಪ ಹನಿ ಹನಿ ಮಳೆ ಬಂತು. ಇವಾಗ ನೋಡಿ ಎಷ್ಟು ಗಾಳಿ ಇದೆ ನೋಡಿ. ವೆಯ್ಟ್ ಮಾಡೋದು. ಹಸ್ಬೆಂಡಲ್ಲಿ ಕಾರ್ ಪಾರ್ಕ್ ಮಾಡಿದಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ನೋಡಿ ಕಚ್ಚಾ ಪಾರ್ಕಿಂಗ್ ಅಂತ ಹೇಳೋದು ಇದನ್ನು ನಾವು. ಎಷ್ಟು ಕಾರ್ ಇದೆ ನೋಡಿ. ಬಂದರು ಹಸ್ಬೆಂಡ್. ಪಪ್ಪ ಇಲ್ಲೋ ಊಟ. ರೋಡ್ ಫುಲ್ ಖಾಲಿ ಇದೆ, ಯಾಕಂದರೆ ನಾವೀಗ ಹೊರಟಿರೋದು ಇಫ್ತಾರ್ ಟೈಮಲ್ಲಿ. ಇಫ್ತಾರ್ ಟೈಮಲ್ಲಿ ಜಾಸ್ತಿ ಜನ ಇರಲ್ಲ ರೋಡಲ್ಲಿ. ಇಫ್ತಾರ್ ಅಂದರೆ ಇಲ್ಲಿ ರಮದಾನ್ ಟೈಮಲ್ಲಿ ಫಾಸ್ಟಿಂಗ್ ಮಾಡ್ತಾರೆ ಅಲ್ವಾ, ಅದು ಫಾಸ್ಟ್ ಬ್ರೇಕ್ ಮಾಡೋದನ್ನು ಇಫ್ತಾರ್ ಅಂತ ಹೇಳೋದು. ಈಗ ನಾವು ಉಮಲ್ ಕೊಯ್ನಿಗೆ ಹೋಗ್ತಾ ಇದ್ದೇವೆ. ಶಾರ್ಜನಿಂದ ಇವಾಗ ಅಜ್ಮನ್ ರೋಡಲ್ಲಿದ್ದೇವೆ. ಇನ್ನೊಂದು 15 ಮಿನಿಟ್ಸ್ ಇದೆ ನಮ್ಮ ರೆಸ್ಟೋರೆಂಟಿಗೆ ರೀಚ್ ಆಗೋಕ್ಕೆ. ನಮ್ಮ ಡ್ರೈವರ್ ನೋಡಿ, ಮೊಬೈಲಲ್ಲಿ ಮಿರರ್ ಅಡ್ಡೇಟ್ ನನಗೇನು ಕಾಣುವುದಿಲ್ಲ, ಅಲ್ಲಿ ಏನು ಬರ್ತದೆ ನೋಡಿ. ಮಳೆ ಬರ್ತಾ ಇದೆ ಇವಾಗ. ಒಂದು ಕಡೆಯಲ್ಲಿ ವಾರ್, ಇನ್ನೊಂದು ಕಡೆಯಲ್ಲಿ ಮಳೆ. ನಮ್ಮ ರೆಸ್ಟೋರೆಂಟಿಗೆ ನಾವು ರೀಚ್ ಆದ್ವಿ. ಚಿಲ್ ಮಲ್ಪಿಂದು ಚಿಲ್ ಔಟ್. ನಾವು ರೆಸ್ಟೋರೆಂಟಿಗೆ ರೀಚ್ ಆದ್ವಿ ಇವಾಗ. ಇಲ್ಲಿ ನೋಡಿ ಉಮಲ್ ಕೊಯ್ನಲ್ಲಿ ಚಿಲ್ ಔಟ್ ರೆಸ್ಟೋರೆಂಟ್ ಕಾಣಿಸ್ತಾ ಇಲ್ಲ. ಹೀಗೆ ಮಳೆ ಬರ್ತಾ ಇದೆ ಇವಾಗ ಇಲ್ಲಿ. ಇಲ್ಲಿ ನೋಡಿ ನಾವೇನೆಲ್ಲ ಆರ್ಡರ್ ಮಾಡಿದ್ದೇವೆ ಅಂತ. ವೆಜ್ಜಲ್ಲಿ ಮಶ್ರೂಮ್ ಮತ್ತು ಗೋಬಿ 65 ಆರ್ಡರ್ ಮಾಡಿದ್ವಿ. ನಾನ್ ವೆಜ್ ಅವರಿಗೆ ಬಟರ್ ನಾನ್, ಚಿಕನ್ ಫ್ರೈ, ಆಮೇಲೆ ಚಿಕನ್ ಇದೊಂದು ಗ್ರೇವಿ ಆರ್ಡರ್ ಮಾಡಿದರು. ಬಟರ್ ಚಿಕನ್ ಅಂದ್ಕೊಳ್ತೀನಿ, ನೆನಪಿಲ್ಲ ಇವಾಗ. ಆಮೇಲೆ ಮಕ್ಕಳಿಗೆ ಅಂತೇಳಿ ಬಿರಿಯಾನಿ, ಮತ್ತು ಎಲ್ಲರಿಗೆ ಬಟರ್ ನಾನ್, ವೆಜ್ಜಿಗೂ ನಾನ್ ವೆಜ್ಜಿಗೂ. ಚೆನ್ನಾಗಿತ್ತು ಫುಡ್ಡು. ಮತ್ತು ಇಲ್ಲೊಂದು ನಾವು ಐಸ್ ಕ್ರೀಮ್ ತೊಗೊಂಡ್ವಿ. ಅದು ಬ್ಲ್ಯಾಕ್ ಪರ್ಲ್ ಅಂತ ಅದರ ಹೆಸರು. ಅದು ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಫ್ರೂಟ್ಸು, ಡ್ರೈ ಫ್ರೂಟ್ಸು, ನಟ್ಸ್ ಎಲ್ಲನೂ ಇತ್ತು. ಈ ಐಸ್ ಕ್ರೀಮ್ ತುಂಬ ಇಷ್ಟ ಆಯಿತು ಎಲ್ರಿಗೂ. ಈ ರೆಸ್ಟೋರೆಂಟನ್ನು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ, ಪಾರ್ಕಿಂಗ್ ಏರಿಯಾ ಎಲ್ಲ ಇದ್ದು ಕ್ಲೀನ್ ಆ್ಯಂಡ್ ಟೈಡಿ ಆಗಿಬಿಟ್ಟು, ಫುಡ್ಡು ಕೂಡ ತುಂಬ ಟೇಸ್ಟಿ ಇತ್ತು. ಆಲ್ಮೋಸ್ಟ್ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು.
ನಮ್ದು ಇವಾಗ ಊಟ ಆಯಿತು, ಹೊರಟ್ವಿ ಮನೆಗೆ. ಹೇಗಿತ್ತು ಊಟ? ಊಟ ಚೆನ್ನಾಗಿತ್ತು. ಐಸ್ ಕ್ರೀಮ್ ಸೂಪರ್. ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಸ್ವಲ್ಪ ಇನ್ನೂ ಕೂಡ ಮಳೆ ಬರ್ತಾ ಇದೆ, ಹನಿ ಹನಿ, ಜಾಸ್ತಿ ಇಲ್ಲ, ಗಾಳಿ ನೋಡಿ. ಓಕೆ, ಬಾಯ್. ಇನ್ನು ಹೋಗಿ ಮಲಗುದು. ಇವತ್ತು ಕ್ಲಿಕ್ ಮಾಡಿದ ಕೆಲವೊಂದು ಫೋಟೋಸನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟರು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೇನೆ, ಆಯಿತಾ? ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಒಪಿನಿಯನನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ, ಆಯಿತಾ? ಬಾಯ್.